ನಮ್ಮೆಲ್ಲ ಬಿಜೆಪಿಯ ಮುಖಂಡರೇ, ನಮ್ಮ ರಾಜ್ಯದ ಅಧ್ಯಕ್ಷರೇ, ಇವತ್ತು ಪ್ರಮುಖವಾಗಿ ನಾವು ವಿಧಾನಸೌಧದ ಮುಂದೆ ಕೆಂಗಲ್ ಹನುಮಂತಯ್ಯನೋ ಸ್ಟ್ಯಾಚ್ಯೂ ಮುಂದೆ ನ್ಯಾಯಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ವಿಧಾನಸಭೆಯ ಕಲಾಪಗಳು ಪ್ರಜಾಪ್ರಭುತ್ವದ ರೀತಿಯಾಗಿ ನಡೀತಾ ಇಲ್ಲ, ಅದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ನಾವು ನಮ್ಮ 18 ಜನ ನಮ್ಮ ಶಾಸಕರು ಅನ್ನೋದಕ್ಕಿಂತ ಅವರು ಯೋಧರು. ನಮ್ಮ ಧರ್ಮಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲಿ ಒಬ್ಬ ಅಮಾಯಕ ಮಂತ್ರಿ ಬಂದು ನನಗೆ ರಕ್ಷಣೆ ಕೊಡಿ ಎಂದಾಗ ಮುಖ್ಯಮಂತ್ರಿನೇ ಕೈ ಎತ್ತಿದಾಗ ನಾವು ಅದರ ಸದನದ ಆಸ್ತಿ ಅಂತ ನಾವು ತಿಳ್ಕೊಂಡು ಅವರು ಮಾತಾಡಿದ್ದನ್ನ ನಾವು ಹೋರಾಟ ಮಾಡಿದಿರಿ. ಯಾವ 4% ಮುಸ್ಲಿಮರ ಮೀಸಲಾತಿ ಏನಿತ್ತು ಆ ಬಿಲ್ಲನ್ನು ತಗೊಳ್ಳೋ ಅಂತ ಪ್ರಮೇಯ ಬಂದಿತ್ತು. ಅದಕ್ಕೋಸ್ಕರ ಸ್ಪೀಕರ್ ಕುತಂತ್ರ ಇದು. ಆ ಬಿಲ್ ಬಂದಾಗ ಕಳ್ಸಕ್ ಮುಂಚೆ ಮೊದಲೇ ಇದನ್ನೆಲ್ಲ ಮಾಡ್ಬಿಡೋಣ ಅಂತೇಳಿ ಮಾಡಿದ್ದಾರೆ. ಒಂದು ತಾವು ಅರ್ಥ ಮಾಡ್ಕೋಬೇಕು, ಸ್ಪೀಕರ್ ಹುದ್ದೆ ಧರ್ಮಾಧಾರಿತ ಅಲ್ಲ, ಮತೀಯ ಆಧಾರಿತ ಅಲ್ಲ, ಪಕ್ಷದ ಆಧಾರಿತ ಅಲ್ಲ. ಇಲ್ಲಿ ಏನಾಗಿದೆ, ಪಕ್ಷನೂ ಕಾಂಗ್ರೆಸ್ ಪಕ್ಷದ ಪರವಾಗಿ, ಮತೀಯ ಪಕ್ಷದ ಮತೀಯ ಧರ್ಮದ ಪರವಾಗಿ ಮಾಡಿರುವಂಥದ್ದನ್ನ ನೋಡಿದ್ರೆ, ಈಗ ಸ್ಪೀಕರ್ ಆಗಿರತಕ್ಕಂಥ ಖಾದರ್ ಅವರು ನಡ್ಕೊಂಡಂತ ನಡವಳಿಕೆ ಪ್ರಶ್ನಾರ್ಥಕವಾಗಿ ನಿಂತಿದೆ ಜನಗಳ ಮುಂದೆ. ಇವತ್ತು ಸಂವಿಧಾನದ ಮುಂದೆ ಹಲವು ಪ್ರಶ್ನೆಗಳನ್ನ ಇವತ್ತು ಅವ್ರು ಎದುರಿಸಬೇಕಾಗಿದೆ. ನಾನು ಖಾದರ್ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ, ಅಲ್ಲ ಸ್ವಾಮಿ, ನಮ್ಮ MLAಗಳು 18 ಜನ MLAಗಳು ನಿಮ್ಮ ಪೀಠದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಅಂತ ನೀವು ನಮ್ಮನ್ನ ಸಸ್ಪೆಂಡ್ ಮಾಡಿರೋದು. ನೀವು 18 ಜನ ಎಲೆಕ್ಟೆಡ್, ನಾವು ಜನಪ್ರತಿನಿಧಿಯಾಗಿ ಎಲೆಕ್ಟ್ ಆಗಿದ್ದೀರಿ. ನಾವು ಸಂವಿಧಾನದ ಪರವಾಗಿ ಎಲೆಕ್ಟ್ ಆಗಿ ಸಂವಿಧಾನದ ಪರವಾಗಿ ಓತ್ ತಗೊಂಡಿದ್ದೀರಿ. ನಾವೆಲ್ಲರೂ ಕೂಡ ಸಂವಿಧಾನದ ಓತ್ ತಗೊಂಡು ನಾವು ಅಸೆಂಬ್ಲಿ ಒಳಗಡೆ ಬಂದಿದ್ದು. ನಾವು ಬಂದು ನಿಮ್ಮ ಪಕ್ಕದಲ್ಲಿ ನೀವೇ ಬನ್ನಿ 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 ಇನ್ನೂ ಬೇಗ ಬನ್ನಿ ಅಂತ ಹೇಳಿ ಕರೆದು ನಿಲ್ಸ್ಕೊಂಡು ಇವತ್ತು ಸಸ್ಪೆಂಡ್ ಮಾಡಿದಿರಲ್ಲ. ನಾನು ಖಾದರ್ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಸದನ ನಡೀದೇ ಇರೋವಾಗ ನಿಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡು ಆ ಪೀಠದ ಮೇಲೆ ಕೂತ್ಕೊಂಡು, ಕರೆಕ್ಟಾ? ಬಂಧುಗಳನ್ನೆಲ್ಲ ಕರ್ಕೊಂಡು, ಸಂಬಂಧಿಗಳನ್ನೆಲ್ಲ ಕರ್ಕೊಂಡು, ಆಲ್ ಬ್ರದರ್ಸ್ಗಳನ್ನೆಲ್ಲ ಕರ್ಕೊಂಡು, ಧರ್ಮಗುರುಗಳನ್ನೆಲ್ಲ ಕರ್ಕೊಂಡು ಎಲ್ಲ ಕೂತ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡು ಫೋಟೋ ಇಡ್ಸ್ಕೊಂತೀರಲ್ಲ, ನ್ಯಾಯನ ಇದು? ಇದು ಧರ್ಮನ? ಇದು ಪ್ರಜಾಪ್ರಭುತ್ವನ? ನೀವು ಬೇರೆಯವ್ರನ್ನ ಕರ್ಕೊಂಡು ಕೂತ್ಸ್ಕೊಳಕ್ ಎಲ್ಲಿ ಅಧಿಕಾರ ಇದೆ ನಿಮ್ಗೆ? ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು ಅದನ್ನ? ಇವತ್ತು ನಮ್ಮ ಶಾಸಕರು ಅಲ್ಲಿ ಎಲೆಕ್ಟ್ ಆಗಿರೋ ಶಾಸಕರು ಹೋದ್ರೆ ಅಪರಾಧ, ಎಲೆಕ್ಟ್ ಆಗದೆ ಇರೋ ನಿಮ್ಮ ಬಂಧುಗಳು ಬ್ರದರ್ಸ್ಗಳೆಲ್ಲ ಬಂದು ಅಲ್ಲಿ ಫೋಟೋ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಅದು ಪರ್ಫೆಕ್ಟಾ?